ಜ್ವಾಲಗುಟ್ಟ ಈ ಹೆಸರು ಕೇಳಿದಾಗ 2010-11 ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನೆನಪಾಗತ್ತೆ. ಆದ್ರೆ ಈಕೆ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಿಂತ ಮಾನವೀಯತೆ ದೃಷ್ಟಿಯಿಂದ ಮಾಡಿದ ಈ ಸಾಧನೆ ಬಹಳ ದೊಡ್ಡ ಸಾಧನೆಯಾಗಿದೆ. ಅಂತಹ ಸಾಧನೆ ಆದ್ರೂ ಏನು, ಯಾಕೆ ಈಗ ಜ್ವಾಲಗುಟ್ಟ ಚರ್ಚೆಗೆ ಗ್ರಾಸವಾಗ್ತಿದ್ದಾರೆ ಅಂತ ತಿಳಿಯೋಣ ಬನ್ನಿ. ಜ್ವಾಲಗುಟ್ಟ ಸೆಪ್ಟೆಂಬರ್ 7, 1983ರಂದು ಮಹಾರಾಷ್ಟ್ರದ ವಾರ್ಧಾದಲ್ಲಿ ಜನಿಸ್ತಾರೆ. ಇವರ ತಂದೆ ತೆಲುಗಿನವರು, ತಾಯಿ ಚೀನಾ ಮೂಲದವರಾಗಿರ್ತಾರೆ. ಲಂಡನ್ ನಲ್ಲಿ ನಡೆದ 2011ರ BWF ವಿಶ್ವ ಚಾಂಪಿಯನ್ಶಿಪ್ ಮತ್ತು 2014ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನ ಗೆದ್ದು ಭಾರತ ಬ್ಯಾಡ್ಮಿಂಟನ್ ಆಟದಲ್ಲಿ ಹಲವು ಪದಕವನ್ನ ಗಳಿಸ್ತಾರೆ. ಹಾಗೆ ಮಹಿಳಾ ಡಬಲ್ಸ್ ವಿಭಾಗದಲ್ಲಿ ದೇಶಕ್ಕೆ ಮೊದಲ ಬಾರಿಗೆ ಚಿನ್ನದ ಪದಕವನ್ನ ತರ್ತಾರೆ. ಈ ರೀತಿ ಹಲವಾರು ಸಾಧನೆಯನ್ನು ಮಾಡಿಕೊಂಡು ಬಂದ ಜ್ವಾಲಗುಟ್ಟ ಆಕೆಯ ಬ್ಯಾಡ್ಮಿಂಟನ್ ವೃತ್ತಿ ಜೀವನದಲ್ಲಿ ಜೊತೆಗಿದ್ದ ಬ್ಯಾಡ್ಮಿಂಟನ್ ಆಟಗಾರ ಚೇತನ್ ಆನಂದ್ ಜೊತೆ ವಿವಾಹವಾಗ್ತಾರೆ. ವಿಪರ್ಯಾಸ ಏನು ಅಂದ್ರೆ ಜೂನ್ 29, 2011ರಂದು ಇವರು ವಿಚ್ಛೇದನವನ್ನ ಪಡಿತಾರೆ. ಆ ಬಳಿಕ ಏಪ್ರಿಲ್ 22, 2021ರಂದು ವಿಷ್ಣು ವಿಶಾಲ್ ಜೊತೆ ಮದುವೆ ಆಗ್ತಾರೆ. ಮರುಮದುವೆ ವಿಚಾರದ ಸಂದರ್ಭದಲ್ಲಿ ಸುದ್ದಿಯಾದ ಜ್ವಾಲಗುಟ್ಟ ಈಗ ಮತ್ತೆ ಸದ್ದು ಮಾಡ್ತಿದ್ದಾರೆ. ಆದ್ರೆ ಈ ಬಾರಿ ಮಾಡಿದ ಸದ್ದು ಕೇವಲ ಅಂತಿಂತ ಸದ್ದಲ್ಲ, ತಾಯಿತನದ ಕಾಳಜಿಯ ಬಗ್ಗೆ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಜ್ವಾಲಗುಟ್ಟ ಅವರು ಒಟ್ಟು ಸುಮಾರು 70 ಪ್ಯಾಕೆಟ್ ನಷ್ಟು ಎದೆ ಹಾಲನ್ನ ಚೆನ್ನೈನ ಎಗ್ಮೋರ್ನ ಸರ್ಕಾರಿ ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾನ ಮಾಡಿದ್ದಾರೆ. ಈ ಕಾರ್ಯವನ್ನು ಅವರು ಚೆನ್ನೈನ ಅಮೃತಂ ಫೌಂಡೇಶನ್ ಎಂಬ ಸ್ವಯಂ ಸೇವಾ ಸಂಸ್ಥೆಯ ಸಹಯೋಗದಲ್ಲಿ ನಡೆಸಿದ್ದು ಇತರರಿಗೂ ಪ್ರೇರಣೆಯಾಗುವಂತೆ ಮಾಡಿದ್ದಾರೆ. ಹಾಲಿನ ಮಹತ್ವ ಮತ್ತು ಜಾಗೃತಿಯ ಬಗ್ಗೆ ಇಡೀ ದೇಶಕ್ಕೆ ತಿಳಿ ಹೇಳಿದ್ದಾರೆ. ಜ್ವಾಲಗುಟ್ಟ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಎದೆ ಹಾಲು ದಾನದ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ತಾಯಿಯ ಹಾಲು ಜೀವ ಉಳಿಸುತ್ತೆ ಅಂತ ಬರೆದುಕೊಂಡಿದ್ದಾರೆ. ನೀವು ಎದೆ ಹಾಲನ್ನ ದಾನ ಮಾಡಬಲ್ಲಿರಿ ಎಂಬ ಪೋಸ್ಟ್ ಕೂಡ ಹಂಚಿಕೊಂಡಿದ್ದಾರೆ. ಈ ಒಂದು ದಾನ ಒಂದು ಕುಟುಂಬದ ಮಗುವಿನ ಜೀವ ಉಳಿಸುತ್ತೆ ಅಂತ ಬರೆದುಕೊಂಡಿದ್ದಾರೆ. ಈ ದಾನದಿಂದಾಗಿ ಕೆಲ ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ಅನಾರೋಗ್ಯದಿಂದ ಬಲಹೀನಗೊಂಡ ಶಿಶುಗಳಿಗೆ ಸುರಕ್ಷಿತ ಮತ್ತು ಪೋಷಕತ್ವ ಇಲ್ಲದ ಮಕ್ಕಳಿಗೆ ಎದೆ ಹಾಲಿನ ಮೂಲಕ ಸಮರ್ಪಕ ಪೋಷಕಾಂಶ ನೀಡಲು ಸಹಕಾರಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಜ್ವಾಲಗುಟ್ಟ ತಮ್ಮ ಎದೆ ಹಾಲನ್ನ ದಾನ ಮಾಡಿ ಆ ಶಿಶುವಿನ ಜೀವ ಉಳಿಸಲು ಸಹಾಯ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಲ್ವಾ? ಜ್ವಾಲಗುಟ್ಟ ಅವರ ಈ ದಾನದ ಕುರಿತು ನೀವೇನ್ ಹೇಳ್ತೀರಾ ಎಂದು ಮರೆಯದೆ ಕಮೆಂಟ್ ಮಾಡಿ. ಧನ್ಯವಾದಗಳು.